ನನಗೂ ಯಾವುದೇ ಸಂಬಂಧ ಇಲ್ಲ. ಸುಮ್ಮನೆ ಸುಳ್ಳು ಆರೋಪಗಳು ಮಾಡಿದ್ದಾರೆ. ಇದು ಎಷ್ಟು ಸತ್ಯಕ್ಕೆ ಹತ್ರವಾದ್ದು. ಸುಮ್ಮನೆ ಆರೋಪಗಳು ಮಾಡೋದು, ಸುಮ್ಮನೆ ಟಿವಿಗಳಲ್ಲಿ ಹಾಕಿದಾಗ ಮಾತ್ರ ಇದು ವಿಚಾರ ನನಗೆ ಗೊತ್ತಿರ್ತಕ್ಕಂಥದ್ದು. ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಏನು ಮಾಡ್ತಾಯಿದ್ರು, ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅವರು ನನಗೆ ಮಾಹಿತಿಯನ್ನು ತಿಳಿಸಬೇಕಾಗಿತ್ತು. ಯಾರು ಹಿಂಗೆ ಮಾಡ್ತಾಯಿದ್ದಾರೆ, ಏನಿದು ಏನು ಇದೆ, ಯಾಕೆ ನಿಮ್ಮ ಹೆಸರು ಬರ್ತಾಯಿದೆ ಅಂತೇಳಿ. ನನ್ನ ಹೆಸರು ಸುಮ್ಮನೆ ತಂದು ಎಲ್ಲೋ ಒಂದು ಕಡೆ ರಾಜಕೀಯ ತೇಜೋವಧೆ ಮಾಡಬೇಕಂತೇಳಿ ಈ ರೀತಿಯಾದಂಥ ಷಡ್ಯಂತ್ರಗಳು ನಡೀತಾ ಇರ್ತಕ್ಕಂಥದ್ದು ನನ್ನ ಭಾವನೆ. ನಾನು ಕಾನೂನು ಹೋರಾಟವನ್ನು ಕೂಡ ಮಾಡ್ತೇನೆ. ಮತ್ತು ಗೃಹ ಸಚಿವರಿಗೂ ಕೂಡ ಫೋನ್ ಮುಖೇನ ಮಾತಾಡಿ, ಸರ್ ಈ ಥರ ಆಗಿದೆ, ಇದು ಏನು ಸರ್ ಈ ಥರ ಮಾಡಿದ್ದಾರೆ, ಈ ಥರ ಮಾಡೋದಕ್ಕೆ ಇದಕ್ಕೇನು ಇದು ಯಾವ ರೀತಿ ಈ ಥರ ಮಾಡಿದ್ದಾರೆ ಅಂತೇಳಿ ಅವ್ರನ್ನೂ ಕೂಡ ನಾನು ಕೇಳ್ತೀನಿ. ಥ್ಯಾಂಕ್ ಯು. ನನಗೂ ಯಾವುದೇ ಸಂಬಂಧ ಇಲ್ಲ. ಸುಮ್ಮನೆ ಸುಳ್ಳು ಆರೋಪಗಳು ಮಾಡಿದ್ದಾರೆ. ಇದು ಎಷ್ಟು ಸತ್ಯಕ್ಕೆ ಹತ್ರವಾದ್ದು. ಸುಮ್ಮನೆ ಆರೋಪಗಳು ಮಾಡೋದು, ಸುಮ್ಮನೆ ಟಿವಿಗಳಲ್ಲಿ ಹಾಕಿದಾಗ ಮಾತ್ರ ಇದು ವಿಚಾರ ನನಗೆ ಗೊತ್ತಿರ್ತಕ್ಕಂಥದ್ದು. ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಏನು ಮಾಡ್ತಾಯಿದ್ರು, ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅವರು ನನಗೆ ಮಾಹಿತಿಯನ್ನು ತಿಳಿಸಬೇಕಾಗಿತ್ತು. ಯಾರು ಹಿಂಗೆ ಮಾಡ್ತಾಯಿದ್ದಾರೆ, ಏನಿದು ಏನು ಇದೆ, ಯಾಕೆ ನಿಮ್ಮ ಹೆಸರು ಬರ್ತಾಯಿದೆ ಅಂತೇಳಿ. ನನ್ನ ಹೆಸರು ಸುಮ್ಮನೆ ತಂದು ಎಲ್ಲೋ ಒಂದು ಕಡೆ ರಾಜಕೀಯ ತೇಜೋವಧೆ ಮಾಡಬೇಕಂತೇಳಿ ಈ ರೀತಿಯಾದಂಥ ಷಡ್ಯಂತ್ರಗಳು ನಡೀತಾ ಇರ್ತಕ್ಕಂಥದ್ದು ನನ್ನ ಭಾವನೆ. ನಾನು ಕಾನೂನು ಹೋರಾಟವನ್ನು ಕೂಡ ಮಾಡ್ತೇನೆ. ಮತ್ತು ಗೃಹ ಸಚಿವರಿಗೂ ಕೂಡ ಫೋನ್ ಮುಖೇನ ಮಾತಾಡಿ, ಸರ್ ಈ ಥರ ಆಗಿದೆ, ಇದು ಏನು ಸರ್ ಈ ಥರ ಮಾಡಿದ್ದಾರೆ, ಈ ಥರ ಮಾಡೋದಕ್ಕೆ ಇದಕ್ಕೇನು ಇದು ಯಾವ ರೀತಿ ಈ ಥರ ಮಾಡಿದ್ದಾರೆ ಅಂತೇಳಿ ಅವ್ರನ್ನೂ ಕೂಡ ನಾನು ಕೇಳ್ತೀನಿ. ಥ್ಯಾಂಕ್ ಯು.